ಮಾದರಿ ಮುನಿಯಪ್ಪನವರೆಂದೇ ಪ್ರಖ್ಯಾತಿಗೊಂಡಿರುವಂಥ ಶ್ರೀ ಕೆ ಎಚ್ ಮುನಿಯಪ್ಪನವರಿಗೆ ಅನಂತ ವಂದನೆಗಳು. ಈಗ ನಮ್ಮೊಡನೆ ತಮ್ಮ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ ದಲಿತ ಸಮಾಜದ ಮತ್ತೊಬ್ಬ ನಾಯಕರಾದಂತಹ ಸನ್ಮಾನ್ಯ ಶ್ರೀ RB ತಿಮ್ಮಾಪುರ, ಮಾನ್ಯ ಅಬಕಾರಿ ಸಚಿವರು, ಕರ್ನಾಟಕ ಸರ್ಕಾರ. ಜೋರು ಚಪ್ಪಾಳೆಯ ಮೂಲಕ ಸ್ವಾಗತಿಸಿಕೊಳ್ಳೋಣ ಸನ್ಮಾನ್ಯ RB ತಿಮ್ಮಾಪುರ. ಅದ್ಭುತವಾದ ಸಮಾರಂಭ ಇದು. ಬಹುಶಃ ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಂತೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಅದ್ಭುತವಾದ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ನನ್ನ ನಾಯಕ, ನಿಮ್ಮೆಲ್ಲರ ನಾಯಕ, ಕರ್ನಾಟಕದ ದೊರೆ, ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಬಾಬೂಜಿಯವರ ಸುಪುತ್ರಿ, ನಮ್ಮೆಲ್ಲರಿಗೆ ಅಮ್ಮನವರಾದಂಥ ಮೀರಾ ಕುಮಾರ್ ಅವರೇ, ಹಿರಿಯರಾದಂಥ ಸಭಾಪತಿಗಳು ಆದಂಥ ಬಸವರಾಜ ಹೊರಟ್ಟಿಯವರೇ, ಹಿರಿಯ ಅನ್ನ ಸಮಾಜ ಕಲ್ಯಾಣ ಇಲಾಖೆಯ ಮಹದೇವಪ್ಪನವರೇ, ಇನ್ನೂರು ಹಿರಿಯರಾದಂಥ KH ಮುನಿಯಪ್ಪನವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಹಿರಿಯ ಶಾಸಕರಾದ ಮುನಿರತ್ನರವರೇ, ನಜೀರ್ ಅಹಮದ್ ಅವರೇ, ಆತ್ಮೀಯ ಮಿತ್ರರಾದಂಥ ಆಂಜನೇಯ ಅವರೇ, ಮಾಧ್ಯಮದ ಮಿತ್ರರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಇಲ್ಲಿ ನೆರೆದಂಥ ಬಂಧುಗಳೇ, ದೇಶದ ಬಹುಶಃ ಒಂದು ಸಮಾಜದಲ್ಲಿ, ನಮ್ಮಂಥ ಹಿಂದುಳಿದ ಸಮಾಜದಲ್ಲಿ ದೇಶಕ್ಕೆ ಏನಾದರೂ ಉಪಪ್ರಧಾನಿಗಳ ಸಭೆಯ ಅಲ್ಲಿ ಏನು ಸಮಿತಿಗಳಿರ್ತವೆ, ನೂರಾರು ಉಪಸಮಿತಿಗಳಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡತಕ್ಕಂಥವರು ಜಗಜೀವನ್ ರಾಮ್ ಅವರು. ದೇಶಕ್ಕೆ ಹಸಿರು ಕ್ರಾಂತಿಯ ಹರಿಕಾರ ನೆನೆಸಿಕೊಂಡಂಥವರು ಜಗಜೀವನ್ ರಾಮ್ ಅವರು. ಅಂತಹ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಇವತ್ತು ಒಂದು ಸಭಾಭವನ, ಅದರ ಜೊತೆಗೆ ಸಂಶೋಧನೆ ಕೇಂದ್ರ, ಈ ಕನಸನ್ನು ನಮ್ಮ ಗೆಳೆಯ ಆಂಜನೇಯ ಇಟ್ಕೊಂಡ್ರೆ ಅದಕ್ಕೆ ನೀರೆರೆದು ಬೆಳೆಸಿ ಇಂತಹ ಕಟ್ಟಡದ ಉದ್ಘಾಟನೆಗೆ ಕಾರಣೀಭೂತರಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಹೇಳಬೇಕಾಗ್ತಾಯಿದೆ. ಬಂಧುಗಳೇ, ಜಗಜೀವನ್ ರಾಮರು ನಮಗೆಲ್ಲರಿಗೂ ಆದರ್ಶ. ನಾವು ಎಂತಹ ಸಮಾಜದಲ್ಲಿದ್ದರೂ ಆ ಮಹದೆತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ತೋರಿಸ್ಕೊಟ್ಟಂಥ ಮಹಾನ್ ನಾಯಕ ಜಗಜೀವನ್ ರಾಮ್. ಅದರಂತೆ ಅವತ್ತು ಜಗಜೀವನ್ ರಾಮ್, ದೇವರಾಜ ಅರಸರು ಹಿಂದುಳಿದ ಜನಾಂಗಗಳ ಬಗ್ಗೆ ಅತಿಯಾದ ಪ್ರೀತಿಯ ಜೊತೆಗೆ ದೇಶ ಕಟ್ಟುವಂಥ ಕೆಲಸ ಮಾಡಿದರು. ಒಂದೊಮ್ಮೆ ಈ ದೇಶದಲ್ಲಿ ಹಿಂದೂ ಧರ್ಮವನ್ನು ತ್ಯಜಿಸಿ ಈ ಧರ್ಮವೇ ಬೇಡ ಅಂಥೇಳಿ ಬಿಟ್ಟು ಹೋಗುವಂತಹ ಟೈಮ್ದಲ್ಲಿ ಜಗಜೀವನ್ ರಾಮ್ನ ಚೆನ್ನೈ ಕರೆಸಿ ಹೇಳ್ತಾರೆ, ಜಗಜೀವನ್ ರಾಮ್ಜಿ, ನಮ್ಮ ಧರ್ಮದಲ್ಲಿ ನೀವು ಇರಬೇಕು, ನಿಮ್ಮ ಸಮಾಜ ಇರಬೇಕು, ಇದರಿಂದ ಜನತೆಗೆ ಒಳ್ಳೆಯದಾಗ್ತೈತೆ, ನಮ್ಮೆಲ್ಲ ಕಂದಾಚಾರಗಳನ್ನ ತೆಗೆದು ಹಾಕ್ತೀವಿ, ನೀವು ಹೇಳಬೇಕು ಅಂಥೇಳಿ ಚೆನ್ನೈಗೆ ಬಂದವರು ಭಾಷಣ ಮಾಡಿದಾಗ ಮಾತ್ರ ಈ ಜನ ತಡಿತೇ ವಿನ ಇಲ್ಲದಿದ್ದರೆ ಆವತ್ತೇ ನಾವು ಎಷ್ಟೋ ನಮ್ಮ ಜನಾಂಗದವರು ಕನ್ವರ್ಟ್ ಆಗ್ತಕ್ಕಂಥ ಸಾಧ್ಯತೆ ಇತ್ತು. ನೋಡಿ, ಧರ್ಮ ದೇಶ ಬಂದಾಗ ಜಗಜೀವನ್ ರಾಮರ ಕೊಡುಗೆ ಈ ದೇಶದ ಎಲ್ಲ ಜನತೆ ಕೊಂಡಾಡಬೇಕು ಹಾಗೆ ಅಂತಕ್ಕಂಥದ್ದು ನಾನಿಲ್ಲಿ ಹೇಳಲೇಬೇಕಾಗ್ತದೆ. ಬಂಧುಗಳೇ, ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲೂ ಅವರ ಕನಸು, ಅವರ ನೋಟ, ಯಾರು ಕಟ್ಟಕಡೆಯ ವ್ಯಕ್ತಿ ಇರ್ತಾರೆ, ಕಟ್ಟಕಡೆಯ ಜನಾಂಗ ಇರ್ತಾರೆ, ಅವರ ಕಡೆ ಅವರ ದೃಷ್ಟಿ. ಆದ್ದರಿಂದ ತಾನೇ ನಾವೆಲ್ಲ, ನಾನು ಸೋತು ಸುಣ್ಣಾದಾಗ ತಿಮ್ಮಾಪುರ ಬಾ, ನೀನು MLC ಮಾಡ್ತಾನೆ, MLC ಮಾಡಿದಂಥ ಮಹಾನ್ ನಾಯಕ ನನ್ನ ಸಮಾಜದಲ್ಲಿ ಗೊತ್ತಿರಲಿಲ್ಲ. ಮಂತ್ರಿ ಸಮಾಜದಲ್ಲಿ ನೋವನ್ನು ಅನುಭವಿಸ್ತಾರೆ, ಅವರಿಗೆ ರಾಜಕೀಯ ಶಕ್ತಿ ಕೊಡಬೇಕಂತಕ್ಕಂಥ ಕಲ್ಪನೆ ಸಿದ್ದರಾಮಯ್ಯನವರು. ಅಂತೆಯೇ ತಾವು ಹಲವಾರು ಕೆಲಸಗಳನ್ನ ತಾವು ಮಾಡಿದ್ದೀರಿ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ.
ರಾಜಕೀಯವಾಗಿ ನಮ್ಮ ಸಮಾಜದಲ್ಲಿ ನಮ್ಮಂಥವ್ರನ್ನೆಲ್ಲರನ್ನು ಬೆಳೆಸಿದ್ದೀರಿ. ಶಿಕ್ಷಣಕ್ಕಾಗಿ ಹಣ ಕೊಟ್ಟಂಥವರು ತಾವು. ಆರ್ಥಿಕ ದೃಷ್ಟಿಯಿಂದ ಬೆಳಿಬೇಕು ಅಂತ ದೃಷ್ಟಿ ಇಟ್ಕೊಂಡು ಹಲವಾರು ಯೋಜನೆಗಳನ್ನು ಕೊಟ್ಟಂಥ ತಾವುಗಳು. ಆದಿಜಾಂಬವ ನಿಗಮ ಇವತ್ತೇನಾದ್ರು ಆಗಿದ್ದರೆ ಸರ್ ಅದು ನಿಮ್ಮ ಕೊಡುಗೆ, ನಿಮ್ಮಿಂದ ನಾವು ಆದಿಜಾಂಬವ ನಿಗಮ. ಇಡೀ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಮೀಸಲಾತಿ ಬೇಕು ಅಂದಾಗ ಅದನ್ನು ತೆಗೆದಿಟ್ಟಂಥವರು ತಾವುಗಳು. ನನ್ನ ಒಂದು ಬೇಡಿಕೆ ಸರ್, 7D ತೆಗೆದು ಹಾಕಿದಂಥವರು ಸಿದ್ದರಾಮಯ್ಯನವರು. ಮತ್ತೊಂದರ ಕೊಡಿಸ್ರಿ, ಅದಕ್ಕೆ ತಗೊಂಡು ಹಣ ಹಾಕುವಂಥ ಶಕ್ತಿ ನಮಗಿಲ್ಲ. ಆದ್ದರಿಂದ ನಿಮ್ಮಲ್ಲಿ ನನ್ನ ಒಂದು ವಿನಂತಿ, ಒಂದು 100 ಕೋಟಿ ರೂಪಾಯಿ ಕೊಟ್ಟು ನಮ್ಮದೇ ಒಂದು ಬ್ಯಾಂಕ್ ಮಾಡಿದರೆ ಅಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ನೀವು ಸಾಲ ಕೊಟ್ಟರೆ ಅದು ಮಹಾನ್ ಶಕ್ತಿ ಆಗತ್ತೆ. ಆ ಶಕ್ತಿಗಾಗಿ ನೀವು ಮತ್ತೆ ತಾವು ಸಹಾಯ ಮಾಡಬೇಕು ಹಾಗೆ ಅಂತಕ್ಕಂಥ ವಿನಯಪೂರ್ವಕ ವಿನಂತಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ಅಲ್ಲ, ಷೇರು ಅವರು 1,000 ಕೋಟಿನ ಕೊಡಲಿ 100 ಕೊಡಲಿ, ಪ್ರಾರಂಭ ಮಾಡೋಣ. ಆದಿಜಾಂಬವ ನಿಗಮ ಆಗೈತೆ, ಆದಿಜಾಂಬವ ಇದರಿಂದ ನಾವು ಹಣ ತಗೊಳ್ತಾ ಇದ್ದೀವಿ. ಜನಸಂಖ್ಯೆಗೆ ಅನುಗುಣವಾಗಿ ನೀವು ಸದಾಶಿವ ಆಯೋಗ ಅದು ಕೇಂದ್ರದಲ್ಲಿ ಹೋಗಿ ಬಿದ್ದಿದೆ. ಆದರೆ ಇಲ್ಲಾದರೂ ಕಡಿ ಜಗಜೀವನ್ ರಾಮ್ ನಿಗಮಕ್ಕೇನು ಆದಿಜಾಂಬವ ನಿಗಮ ಕೊಡ್ತಾಯಿದ್ರು, ಆ ಹಣ ಮಹಾದೇವಪ್ಪನವರೇ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಹಣ ಬಿಡುಗಡೆ ಮಾಡಿದರೆ ನಮಗಿನ್ನೂ ಆ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು ನಾನಿಲ್ಲಿ ಹೇಳಬೇಕಾಗ್ತಾಯಿದೆ. ಇವೆಲ್ಲದರ ಜೊತೆಗೆ ಎಲ್ಲದಕ್ಕೂ ತಥಾಸ್ತು ಅಂತಕ್ಕಂಥ ನನ್ನ ಮುಖ್ಯಮಂತ್ರಿಗಳಿದ್ದಾರೆ. ಅವ್ರು ಯಾವತ್ತೂ ಎಲ್ಲಿ ನೋವು ಅನಿಸ್ ನೋಡಿ, ಆದಿಜಾಂಬವ ನಿಗಮ ಎಷ್ಟೋ ವರ್ಷಗಳ ಬೇಡಿಕೆ ಇತ್ತು, ಆದರೆ ಅವರು ಮಾಡಿಕೊಟ್ಟಿದ್ದಾರೆ. ಇಂತಹ ಸಂದಿಗ್ಧದಲ್ಲಿ ಯಾರು ಹಿಂದುಳಿದವರು, ಯಾರು ನೋವಿನಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಶಕ್ತಿ ಕುಂದಿಸಲಿಕ್ಕೆ ಕೆಲವು ಜನ ಆಟ ಆಡ್ತಾಯಿದ್ದಾರೆ. ಇದೇ ಸಭೆಯ ಮುಖಾಂತರ ನಾವು ಹೇಳಬೇಕು. ಯಾಕೆ ಹೇಳಬೇಕು? ಇಷ್ಟೆಲ್ಲ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ಅವ್ರು ಇಲ್ಲ ಅಂದರೆ ಏನಾದೀತು ಅಂತಕ್ಕಂಥದ್ದು ನಾವು ನೋಡಬೇಕಲ್ಲ. ಆದ್ದರಿಂದ ನಾವು ಈ ಸಭೆಯ ಮುಖಾಂತರ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ. ಸರ್, ನಿಮ್ಮ ಜೊತೆ ಇದ್ದೀವಿ, ಯಾವುದೇ ವ್ಯಕ್ತಿ ನಿಮ್ಮನ್ನು ಅಧೀರ್ಣನಾಗಿ ಮಾಡೋಕ್ಕೆ ಬಿಡೋದಿಲ್ಲ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಸಂದೇಶವನ್ನು ಈ ಸಭೆಯ ಮುಖಾಂತರ ನಾವು ನಾಡಿಗೆ ಕಳಿಸ್ಬೇಕಾಗಿದೆ. ಆದ್ದರಿಂದ ಸರ್, ನಮ್ಗೆ ಯಾವಾಗಲೂ ತಾವೇ ಮುಖ್ಯಮಂತ್ರಿಗಳು, ಅದರಲ್ಲಿ 2 ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಭಾಳ ಸಂತೋಷದಿಂದ ಕಣ್ತುಂಬಿಕೊಂಡು ನೋಡ್ತಕ್ಕಂಥ ಸಂತೋಷ ಇವತ್ತು ನಮ್ಮದಾಗಿದೆ. ಸಾಕ್ಷೀಕರಿಸಲಿಕ್ಕೆ ಜಗಜೀವನ್ ರಾಮ್ ಅವರ ಪುತ್ರಿ, ಅವರ ಮೊಮ್ಮಗ ಬಂದಿದ್ದಾನೆ. ಎಲ್ಲವೂ ಸಂತೋಷ. ಇಡೀ ನನ್ನ ಸಮಾಜಕ್ಕೆ ಇದು ಹೋಗುತ್ತೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಮಾತಿಗೆ ವಿರಾಮ.